ಚಿತ್ರದುರ್ಗದವರು ಫಿಲಿಂ ಫೆಸ್ಟಿವಲಲ್ಲಿ ಭಾಗವಹಿಸಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಮೇಕೆದಾಟು ಯೋಜನೆಗೆ ಅಂದರೆ ರಾಜ್ಯ ನಮ್ಮ ಹಕ್ಕು ಅಂತ ಹೋರಾಟದಲ್ಲೂ ಭಾಗವಹಿಸ್ತಾರೆ. ತದನಂತರ ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ನೆಟ್ಟು ಬೋಲ್ಟನ್ನು ಫಿಕ್ಸ್ ಮಾಡಬೇಕು. ನಾನು ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನೀರಿನ ಹೋರಾಟ ಭಾಳ ಹಿಂದಿನ ಕೂಡ ಬಂದಿದ್ದೀನಿ. ಮೇಕೆದಾಟು ಹೋರಾಟಕ್ಕೆ ನಾನು ಬರೋಕ್ಕಾಗಲಿ, ಯಾಕೆಂದರೆ ನನಗೆ ಕಾಲು ಸ್ವಲ್ಪ ಏಟು ಬಿದ್ದಿತ್ತು. ಹಂಗಾಗಿ ನಾನು ಬರಲಿಕ್ಕಾಗಲಿಲ್ಲ. ಬೇರೆ ಯಾರ್ಯಾರು ಸುಮಾರು ಜನ ಬಂದಿದ್ದಾರಂತೆ. ಅವರೇನು ಕಣ್ಣಿಗೆ ಕಾಣಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬಂದಿದ್ದಾರಲ್ಲ, ಕಲಾವಿದರು ಯಾರು ಬರಬೇಕಾಗಿತ್ತು, ಸರಿಯಾಗಿ ಇಂಟಿಮೇಷನ್ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ನಮ್ಮ ಕಾರ್ಯಕ್ರಮ ಇದು ಬರಬೇಕು. ನಮ್ಮ ನೆಲ ಜಲ ನಮ್ಮದು ಇದು ಅಲ್ವಾ, ಬರಬೇಕು. ನಾನಂತೂ ಬಂದಿದ್ದೀನಿ. ಅವ್ರು ಯಾಕೆ ಬರಲಿಲ್ವೋ ನನಗೆ ಗೊತ್ತಿಲ್ಲ ಸರ್. ಭಾಗವಹಿಸ್ತಾ ಇದ್ದು ಅಂತ ಒಂಥರ ಈ ಚಿತ್ರರಂಗದ ಬಗ್ಗೆ ನೆಟ್ಟು ಕೊಟ್ಟು ಫಿಟ್ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಹೇಳಿಕೆ ಹೊರಬಂತು. ಆ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ? ಅದು ಯಾವ ಸಂದರ್ಭದಲ್ಲಿ ಆ ಥರ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಫಿಲಂ ಫೆಸ್ಟಿವಲ್ ಇದಕ್ಕೆ ಬಂದಿರಲಿಲ್ಲ, ಬರ್ದಿರೋದು ತಪ್ಪು ಅನ್ನೋ ಅಭಿಪ್ರಾಯಗಳು ಎಲ್ಲ ಬರಬೇಕಾಗಿತ್ತು. ಖಂಡಿತ ಬರಬೇಕು. ಅದು ವಾರ್ನಿಂಗ್ ಅಲ್ಲ ಮೇಡಮ್. ಹಿಂದೆ ಬಂದಿದ್ದಾರೆ, ಇದಕ್ಕೂ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಅವರವರ ವೈಯಕ್ತಿಕ ನಾಯಕ ನಟರದು ವೈಯಕ್ತಿಕ ವಿಚಾರಗಳು. ಅಲ್ಲ, ಕೆಲವರು ಶೂಟಿಂಗಲ್ಲಿರ್ಬೋದು, ಎಲ್ಲೋ ಅಂತ ಹೊರ ರಾಜ್ಯಗಳ ಚಿತ್ರೀಕರಣದಲ್ಲಿ ಭಾಗವಹಿಸಿರ್ಬೋದು. ಅವ್ರಿಗೆ ಸರಿಯಾದ ಸಮಯಕ್ಕೆ ಸಂದೇಶ ತಲುಪಿಲ್ಲ ಅಥವಾ ಲೆಟ್ರ್ ತಲುಪಿಲ್ಲ. ಅವ್ರು ಯಾರು ಹೋಗಿ ಭೇಟಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ಹಾಗಾಗಿ ಇನ್ನೂ ಕೆಲವರಿಗೆ ವಹಿಸ್ಬೇಕಾಗಿತ್ತು. ಈಗ ಸಾಧುಕೋಕಿಲ್ಲನೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರ ಜೊತೆಗಿರೋರು ಮಾಡಬೇಕಾಗಿತ್ತು ಮೇಡಮ್. ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ, ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧುಕೋಕಿಲ್ಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದು ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ಮೇಡಮ್. ಅವ್ರ ನಂಬರ್ ಗೊತ್ತಿಲ್ಲ ಮೇಡಮ್ ನನಗೆ. ಇದನ್ನು ಹೇಗೆ ತಗೊಳ್ತೀವಿ ಸರ್? ನಟ್ಟು ಬೋಲ್ಟ್ ಅನ್ನೋದನ್ನ ಅದು ಕಲಾವಿದರಿಗೆ ಈ ರೀತಿ ಪದ ಬಳಕೆ ಮೇಕೆದಾಟು ಪಾದಯಾತ್ರೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ನಲ್ಲಿ. ಆ ಒಂದು ಪಕ್ಷದ ಬ್ಯಾನರ್ನಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ, ಅಂದರೆ ಆ ಒಂದು ಹೋರಾಟಕ್ಕೆ ಕೆಲವೊಂದಿಷ್ಟು ನಟ್ಟು ಭಾಗವಹಿಸಿದ್ದಿರಬಹುದು ಪಕ್ಷದ್ದು ಅನ್ನುವಂಥ ಕಾರಣದಲ್ಲಿ. ಆ ಒಂದು ವಿಚಾರನ ಇಟ್ಕೊಂಡು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ಹೆಂಗೆ ತಗೊಂತೀರ? ಒಂದು ಪಕ್ಷದ ಬ್ಯಾನರ್ನಲ್ಲಿ ನಡೆದಂಥ ಕಾರ್ಯಕ್ರಮ, ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಪಕ್ಷದ್ದು ಅಂತಲ್ಲ, ಇದು ನಮ್ಮ ನೆಲ ಜಲ ನಮ್ಮ ಆದರ ಹೋರಾಟಕ್ಕೋಸ್ಕರ. ಅದು ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನು ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು? ನಿಗಮ ಮಂಡಳಿ ಅಧ್ಯಕ್ಷ ಯಾರು? ಸಾಧುಕೋಕಿಲ್ಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋವಂಥದ್ದಲ್ವಾ? ಯಾರು ತಪ್ಪು ಸರ್ ಇದು? ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ, ಎದುರಿಗೆ ಸಿಕ್ಕಿದ್ರೆ. ಇಲ್ಲ, ನನಗೇನು ಆಹ್ವಾನ ಕೊಟ್ಟಿಲ್ಲ ಸರ್. ಎದುರಿಗೆ ಸಿಕ್ಕಿದ್ರು ಮಾತಾಡಲ್ಲ ಆತ. ಇಲ್ಲ ಮೇಡಮ್, ಸತ್ಯವಾಗಲೂ ಬಂದಿಲ್ಲ. ನಾನು ಯಾರನ್ನೂ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ಮೇಡಮ್. ನಾವು ಹಿರಿಯ ಕಲಾವಿದರು, ಆಹ್ವಾನ ಬಂದಿಲ್ಲ. ಎಷ್ಟು ಜನ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಹೋಗೋದಕ್ಕೆ ನಾನು ಪಾಸ್ ಬೇಕಲ್ಲ. ನಾನು ಹೋಗೋಕ್ಕಾಗಿಲ್ಲ. ಪಾಸ್ ಕೇಳಿದ್ರೆ ಏನು ಮಾಡಲಿ ಮೇಡಮ್ ಅಲ್ವಾ? ನಾನೊಬ್ಬ ಹಿರಿಯ ಕಾಂಗ್ರೆಸ್ನಲ್ಲಿ ಹಿರಿಯ ಕಾರ್ಯಕರ್ತ.
ಸನ್ಮಾನ್ಯ ಎಸ್ ಕೃಷ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರೋದು ಉದಾಹರಣೆಗಳಿದೆ ಬೇಕಾದಷ್ಟು. ಇಲ್ಲ ಮೇಡಮ್, ನಾನು ಊರಲ್ಲಿರಲಿಲ್ಲ. ನನಗೆ ಪಾಸ್ ಬಂದಿದ್ದರೆ ನಾನು ಹೋಗ್ತಾಯಿದ್ದೆ, ಖಂಡಿತ ಭೇಟಿ ಮಾಡ್ತಾಯಿದ್ದೆ. ನಾನು ಕಳೆದ ಸಾರಿ ಮೀಟಿಂಗಲ್ಲೂ ಕೂಡ ನಾನು ಕೂತೇ ಇದ್ದೆ ಇಲ್ಲೇ, ಯಾರೂ ನನಗೆ ಕರೀಲಿಲ್ಲ, ನೋಡ್ಬಿಟ್ಟು ಸುಮ್ಮನಿದ್ರು. ಏನು ಮಾಡೋಣ, ಮೊನ್ನೆ ಡಿ ಕೆ ಸಾಹೇಬ್ರೇನು ಅಲ್ಲಿ ಬಂದಿರಲಿಲ್ಲ ಅವತ್ತು, ಹಂಗಾಗಿ ನಾನು ಮಾತಾಡಲಿಕ್ಕೂ ಕೂಡ ಆಗಲಿಲ್ಲ. ಹಿರಿಯ ಕಲಾವಿದರನ್ನ ಗೌರವಪೂರ್ವಕವಾಗಿ ನಡೆಸ್ಕೊತಾ ಇಲ್ಲ ಮೇಡಮ್, ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರೀತಾ ಇದ್ದಾರೆ. ಅದೇ ತಿಳ್ಕೊಬೇಕು ಸರ್. ಅದೇ ಇವಾಗ ಸಾಧು ಕೋಕಿಲ ಅವ್ರ ಮೇಲೆ ಒಂದು ಆರೋಪ ಇದೆ ಸರ್, ಹಾಂ, ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕೆ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು. ನಾನು ಎಷ್ಟು ಹೋರಾಟಗಳಿಗೆ ಭಾಗವಹಿಸಿದ್ದೀನಿ ತೋರಿಸ್ಲಾ ಸರ್, ನಾನು ಉದಾಹರಣೆಗಳು ಕೊಡಲಾ? ಹಾಂ,